Hello friends, welcome back to India for IAS. This is Manjunath Mudhod. In this video, we are going to study about Brunei country. Why it was in news? ಯಾಕೆ ರೀಸೆಂಟ್ ಆಗಿ ಬ್ರೂನೆ ಕಂಟ್ರಿ ನ್ಯೂಸ್ ಅಲ್ಲಿತ್ತು? ಇಟ್ಸ್ ಜಿಯೋಗ್ರಫಿಕಲ್ ಲೊಕೇಶನ್, ಇಟ್ಸ್ ಪೊಲಿಟಿಕಲ್ ಸಿಸ್ಟಮ್, ಎಕಾನಮಿ. So these aspects we are going to study. The reason being UPSC in the previous year asked questions with respect to political systems in Southeast Asian countries in prelims. So in that perspective, we are going to address Brunei country. This topic, it falls under GS 1 paper geography part in mains. But it is not that important for mains, but this is very important topic for upcoming UPSC prelims 2025 and also KS prelims 2024. ಯಾಕೆ ಬ್ರೂನೆ ಕಂಟ್ರಿ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಈಸ್ ದಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹೂ ವಿಸಿಟೆಡ್ ದಿ ಬ್ರೂನೆ ಕಂಟ್ರಿ. ಆಫ್ಟರ್ 75 years of Indian independence, Prime Minister Modi is the first Indian Prime Minister to visit the Brunei country. Since he is the first Indian Prime Minister to visit the Brunei country, so this Brunei nation, it is in news. So it was making in news, that's why it is important. ಇವಾಗ ನಾವು ಬ್ರೂನೆ ಕಂಟ್ರಿಯ ಜಿಯೋಗ್ರಫಿಕಲ್ ಲೊಕೇಶನ್ ಮತ್ತು ಜಿಯೋಗ್ರಫಿ ಬಗ್ಗೆ ಸ್ಟಡಿ ಮಾಡೋಣ. ಸೊ ಬ್ರೂನೆ ಕಂಟ್ರಿ, ಇಟ್ ಈಸ್ ಅ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ. ಸೊ ಇಟ್ ಈಸ್ ಲೊಕೇಟೆಡ್ ಇನ್ ಸೌತ್ ಈಸ್ಟ್ ಏಷ್ಯನ್ ಪಾರ್ಟ್. ಇಟ್ ಈಸ್ ಲೊಕೇಟೆಡ್ ಇನ್ ದಿ ನಾರ್ದರ್ನ್ ಕೋಸ್ಟ್ ಆಫ್ ಐಲ್ಯಾಂಡ್ ಆಫ್ ಬಾರ್ನಿಯೋ. ಬಾರ್ನಿಯೋ ಅನ್ನೋ ಐಲ್ಯಾಂಡ್ನ ನಾರ್ದರ್ನ್ ಕೋಸ್ಟಲ್ಲಿದೆ. ಬಾರ್ನಿಯೋ ಅನ್ನೋ ಐಲ್ಯಾಂಡ್ನ ನಾರ್ದರ್ನ್ ಕೋಸ್ಟಲ್ಲಿದೆ. ಸೊ ಇಟ್ ಈಸ್ ಲೊಕೇಟೆಡ್ ಇನ್ ನಾರ್ದರ್ನ್ ಕೋಸ್ಟ್. ಇಟ್ ಈಸ್ ಬಾರ್ಡರ್ಡ್ ಬೈ ಸೌತ್ ಚೀನಾ ಸಿ ಟು ದ ನಾರ್ತ್. ನಾರ್ತಲ್ಲಿ ಏನಿದೆ, ಸೌತ್ ಚೀನಾ ಸಿ ಇದೆ. ಆ್ಯಂಡ್ ಮಲೇಷ್ಯಾ ದೇಶದ ಸರವಾಕ್ ಅನ್ನೋ ಒಂದು ಸ್ಟೇಟ್ ಏನು ಮಾಡುತ್ತೆ, ಬ್ರೂನೆ ಕಂಟ್ರಿನ 2 ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ. ಇಲ್ಲಿ ನಾವು ನೋಡ್ಬೋದು, ಬ್ರೂನೆ ಕಂಟ್ರಿ ಇಲ್ಲೊಂದು ಪಾರ್ಟ್ ಇದೆ, ಇಲ್ಲೊಂದು ಪಾರ್ಟ್ ಇದೆ. ಸೊ ಈ 2 ಪಾರ್ಟ್ನ ಡಿವೈಡ್ ಮಾಡೋದು ಏನಂದರೆ, ಮಲೇಷ್ಯಾ ದೇಶದ ಸರವಾಕ್ ಅನ್ನೋ ಒಂದು ಸ್ಟೇಟ್ ಏನು ಮಾಡುತ್ತೆ, ಅದು ಬ್ರೂನೆ ಕಂಟ್ರಿನ 2 ಆಗಿ ಡಿವೈಡ್ ಮಾಡುತ್ತೆ. ಸೊ ಇನ್ನು ನಾರ್ತಲ್ಲಿ ನೋಡಿದ್ರೆ ಬ್ರೂನೆ ಬೇ ಅಂತ ಇದೆ. ಬ್ರೂನೆ ಬೇ ವಿ ಕ್ಯಾನ್ ಸಿ ಇಟ್ ಇನ್ ಸೌತ್ ಚೀನಾ ಸಿ. ಇನ್ನು ಬ್ರೂನೆ ದೇಶದ ಕ್ಯಾಪಿಟಲ್ ನೋಡೋದಾದರೆ ಬಂದರ್ ಸೇರಿ ಭಗವಾನ್ ಅನ್ನೋ ಸಿಟಿ ಬ್ರೂನೆ ದೇಶದ ಕ್ಯಾಪಿಟಲ್ ಆಗಿರುತ್ತದೆ. ಇನ್ನು ಏರಿಯಾ ವೈಸ್ ನೋಡೋದಾದರೆ ಬ್ರೂನೆ ದೇಶ 5765 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇಟ್ ಈಸ್ ಜಸ್ಟ್ 5765 ಸ್ಕ್ವೇರ್ ಕಿಲೋಮೀಟರ್. ಇಟ್ ಈಸ್ ಒನ್ ಆಫ್ ದ ಸ್ಮಾಲೆಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್. ಕಮಿಂಗ್ ಟು ಟೋಪೋಗ್ರಫಿ ಆಫ್ ದ ಬ್ರೂನೆ ಕಂಟ್ರಿಯ ಲ್ಯಾಂಡ್ಸ್ಕೇಪ್ ನೋಡೋದಾದರೆ, it is most of the flat coastal plain. It is formed of the flat coastal plain. Plain means low lying area, whereas plateau is a table type landform. It is an elevated area where mountains are elevated area with summits. So towards the east of Brunei we can see the mountain summits or mountain ranges. Here it is a mountain range area. ಬ್ರೂನೆ ದೇಶದ ಹೈಯೆಸ್ಟ್ ಪಾಯಿಂಟ್ ನೋಡೋದಾದರೆ, ಇಟ್ ಈಸ್ 1850 ಮೀಟರ್ಸ್ ಅಬೌವ್ ಸಿ ಲೆವೆಲ್ ಆ್ಯಂಡ್ ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಬುಕಿತ್ ಪಗಾನ್. ಆ ಪಾಯಿಂಟ್ ಏನಂತ ಕರೀತಾರೆ ಅಂದರೆ ಬುಕಿತ್ ಪಗಾನ್. ಇನ್ನು ಬ್ರೂನೆ ದೇಶದ ಕ್ಲೈಮೇಟ್ ನೋಡೋದಾದರೆ, ಇಟ್ ಹ್ಯಾಸ್ ಇಕ್ವೆಟೋರಿಯಲ್ ಕ್ಲೈಮೇಟ್ ದಟ್ ಈಸ್ ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್ ಥ್ರೂಔಟ್ ದ ಇಯರ್ ಆ್ಯಂಡ್ ಇಟ್ ಎಕ್ಸ್ಪೀರಿಯನ್ಸಸ್ ರೈನ್ಫಾಲ್ ಥ್ರೂಔಟ್ ದ ಇಯರ್. The average temperature ranges between 24 degrees Celsius and 32 degrees Celsius. So, Brunei has a equatorial climate. This is all about the geography of the Brunei nation. ಇನ್ನು ಬ್ರೂನೆ ದೇಶದ ಪೊಲಿಟಿಕಲ್ ಸಿಸ್ಟಮ್ನ ನಾವು ನೋಡೋದಾದರೆ, ಗೌರ್ಮೆಂಟ್ ಟೈಪ್ ಯಾವ ರೀತಿ ಗೌರ್ಮೆಂಟ್ ಇದೆ ಬ್ರೂನೆ ದೇಶದಲ್ಲಿ. ಇಂಡಿಯಾದಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಸಿಸ್ಟಮ್ ಇದೆ. ಸೊ ಅದೇ ರೀತಿ ಬ್ರೂನೆದಲ್ಲಿ ಯಾವ ರೀತಿ ಇದೆ ಅಂತ ಇವಾಗ ನೋಡೋಣ. ಸೊ ಬ್ರೂನೆ ದೇಶದಲ್ಲಿ ಅಬ್ಸಲ್ಯೂಟ್ ಮೊನಾರ್ಕಿ ಇದೆ. Absolute monarchy ಅಂದರೆ here the Brunei, it is ruled by Sultan of Brunei. ಇಲ್ಲಿ ಯಾವುದೇ ಡೆಮೊಕ್ರೆಟಿಕ್ ಸಿಸ್ಟಮ್ ಇಲ್ಲ. ಬ್ರೂನೆನಲ್ಲಿ ಸುಲ್ತನೇಟ್ ಸಿಸ್ಟಮ್ ಇದೆ.
ಮಿಡಿವೆಲ್ ಪೀರಿಯಡಲ್ಲಿ ಇಂಡಿಯಾದಲ್ಲಿ ಯಾವ ರೀತಿ ಡೆಲ್ಲಿ ಸುಲ್ತಾನರು ಇಂಡಿಯಾನ ಆಳ್ತಾ ಇದ್ರು, ಅದೇ ರೀತಿ ಬ್ರೂನೆಯಲ್ಲಿ ಸಲ್ತನೇಟ್ ಸಿಸ್ಟಮ್ ಇದೆ. ಸುಲ್ತಾನ್ ಆಫ್ ಬ್ರೂನೆ ಈಸ್ ಬೋತ್ ಹೆಡ್ ಆಫ್ ದ ಗವರ್ಮೆಂಟ್ ಆ್ಯಂಡ್ ಹೆಡ್ ಆಫ್ ದಿ ಸ್ಟೇಟ್. ಸೊ ಇವಾಗ ಇರೋತಕ್ಕಂಥ ಸುಲ್ತಾನ್ ಯಾರು ಅಂದರೆ ಬ್ರೂನೆದು ಹಸನಲ್ ಬೋಲ್ಖಾಯ್. ಹಸನಲ್ ಬೋಲ್ಖಾಯ್. He is the Sultan of the present Sultan of the Brunei. He holds all the executive powers. As he is the head of the government, he holds every executive power, including emergency powers. Coming to the capital of Brunei, as already we have studied in the map, Bandar Seri Bhagwan is the capital of Brunei. Bandar Seri Bhagwan. This is the capital of the Brunei. ಇನ್ನು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ನ ನೋಡೋದಾದರೆ ಬ್ರೂನೆ ಹ್ಯಾಸ್ ಜಸ್ಟ್ ಓನ್ಲಿ 4 ಡಿಸ್ಟ್ರಿಕ್ಟ್ಸ್. ಕೇವಲ 4 ಡಿಸ್ಟ್ರಿಕ್ಟ್ಸ್ ಇದೆ ಬ್ರೂನೆನಲ್ಲಿ. ಯಾವ್ಯಾವುದಂದರೆ ಬ್ರೂನೆ, ಮುರಾರಾ, ಬೆಲೈಟ್, ಟುಟಾಂಗ್ ಆ್ಯಂಡ್ ತಮ್ರಾಂಗ್. ಇನ್ನು ಲೀಗಲ್ ಸಿಸ್ಟಮ್ ನೋಡೋದಾದರೆ ಬ್ರೂನೆನಲ್ಲಿ ಇಂಗ್ಲೀಷ್ ಕಾಮನ್ ಲಾ ಬೇಸ್ಡ್ ಲೀಗಲ್ ಸಿಸ್ಟಮ್ ಇದೆ. ಇಂಗ್ಲೀಷ್ ಕಾಮನ್ ಲಾ ಅಂದರೆ ಬ್ರಿಟಿಷ್ ಅಥವಾ UK ಅಥವಾ ಬ್ರಿಟನ್ನಲ್ಲಿ ಯಾವ ರೀತಿ ಕಾಮನ್ ಲಾ ಇದೆ, ಸೊ ಅದರ ಬೇಸಿಸ್ ಮೇಲೆ ಲೀಗಲ್ ಸಿಸ್ಟಮ್ ಬ್ರೂನೆನಲ್ಲಿದೆ. ಸೊ ಅದೇ ರೀತಿ. ಸೊ ಆಲ್ಸೋ ಬ್ರೂನೆ ಹ್ಯಾಸ್ ಇಸ್ಲಾಮಿಕ್ ಶರಿಯಾ ಲಾ. ದಿಸ್ ಇಸ್ಲಾಮಿಕ್ ಶರಿಯಾ ಲಾ ಇಟ್ ಈಸ್ ಅಪ್ಲೈಡ್ ಓನ್ಲಿ ಟು ಮುಸ್ಲಿಮ್ಸ್ ಇನ್ ಬ್ರೂನೆ, ನಾಟ್ ಟು ಆಲ್ ಸೆಕ್ಷನ್ ಆಫ್ ಸೊಸೈಟಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಪೊಲಿಟಿಕಲ್ ಸಿಸ್ಟಮ್ ಇನ್ ಬ್ರೂನೆ. ಇನ್ನು ಬ್ರೂನೆ ಎಕನಾಮಿ ನಾವು ನೋಡೋದಾದರೆ economically Brunei is oil exporting country. It is one of the oil and gas exporting country and it is a high income country. So Brunei falls under high income country as per the World Bank high income, low income and medium income country divisions. So it is one of the high income country with GDP per capita among the highest in the world. Per capita GDP ಏನಿದೆ one of the highest in the world. GDP per capita. It is one of the highest in the world. ಇನ್ನು ಬ್ರೂನೆ ಕರೆನ್ಸಿ ನೋಡೋದಾದರೆ ಇಟ್ ಈಸ್ ಬ್ರೂನೆ ಡಾಲರ್. ಬ್ರೂನೆ ಡಾಲರ್ ಯಾವ ರೀತಿ US ಡಾಲರ್ ಇದೆ ಅದೇ ರೀತಿ ಬ್ರೂನೆ ಡಾಲರ್ ಇದೆ. ದಿಸ್ ಬ್ರೂನೆ ಡಾಲರ್ ಈಸ್ ಪೆಗ್ಡ್ ಟು ಸಿಂಗಪುರ್ ಡಾಲರ್. ಸಿಂಗಪುರ್ ಡಾಲರ್. ಸಿಂಗಪುರ್ ಡಾಲರ್ಗೆ ಇದನ್ನು ಪೆಗ್ ಮಾಡಲಾಗಿದೆ. ಮೇಜರ್ ಇಂಡಸ್ಟ್ರೀಸ್ ಯಾವುದಿದೆ ಬ್ರೂನೆನಲ್ಲಿ ಅಂತ ನೋಡೋದಾದರೆ oil and gas. It is one of the major industry in Brunei. The 90% of the Brunei's export comes from oil and gas. Then after oil and gas, petrochemical industry ide. Then financial service industries ide. Financial services. Then comes the agriculture. So these are the industries, major industries in Brunei. ಸೊ ಇತ್ತೀಚೆಗೆ ಬ್ರೂನೆ ಏನು ಮಾಡ್ತಿದೆ ಅಂದರೆ ಎಕನಾಮಿಕ್ ಡೈವರ್ಸಿಫಿಕೇಶನ್ ಮಾಡ್ತಾ ಇದೆ. ದ ರೀಸನ್ ಬೀಯಿಂಗ್ ಮೋಸ್ಟ್ ಆಫ್ ದಿ ಬ್ರೂನೆಸ್ revenue comes from oil and natural gas export. So since it is heavily dependent on oil and natural gas export, in future it may experience economic instability. So in order to avoid that, Brunei is now focusing on tourism and also financial services. ಈ ಎರಡು ಸರ್ವಿಸಸ್ ಮೇಲೆ ಇವಾಗ ಬ್ರೂನೆ ಏನು ಮಾಡ್ತಿದೆ ಫೋಕಸ್ ಮಾಡ್ತಿದೆ ಇನ್ ಆರ್ಡರ್ ಟು ಡೈವರ್ಸಿಫೈ ಇಟ್ಸ್ ಎಕನಾಮಿಕ್ ಆಕ್ಟಿವಿಟೀಸ್. So this is all about the economic overview of the Brunei. Now we will focus on society and culture in Brunei nation. Population ನೋಡೋದಾದ್ರೆ it has approximately 4.6 lakh population as per 2023 census. Ethnic composition ನೋಡೋದಾದ್ರೆ Brunei nationದು they are predominantly Malaya people. Around 66% ethnically Malaya people, followed by Chinese. Even Chinese ethnicity people also there. They are 10%. And indigenous group. There are some tribal groups, indigenous, tribal. They comes in the third. Like India, Brunei is also ethnically diverse country. Coming to the language spoken in Brunei. So the major official language, the official language of Brunei is Malaya. In addition to Malaya, people there also speak English. And then there are several indigenous languages spoken by tribal people
or indigenous people. ಇನ್ನು ಬ್ರೂನೆ ದೇಶದ ರಿಲಿಜಿಯನ್ ನೋಡೋದಾದರೆ, ಬ್ರೂನೆ is a Islamic republic. It is the official religion of the Brunei nation. Like India, Brunei has also one of the multi-religious nation. Apart from people following Islam, there are also people who follow Christianity, then Buddhism. People who follow Buddhism also there. Then there are tribal people who believes in animism. Animism means nature worshippers. ಇನ್ನು ಬ್ರೂನೆ ದೇಶದ ಸೋಷಿಯಲ್ ಸಿಸ್ಟಮ್ ನೋಡೋದಾದರೆ, ಸೊ ಇಟ್ ಈಸ್ ಒನ್ ಆಫ್ ದಿ ಹೈಲಿ ಡೆವಲಪ್ಡ್ ವಿತ್ ಹೈ ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಿದೆ ತುಂಬ ಹೈ ಇದೆ. ಆ್ಯಂಡ್ ಗೌರ್ಮೆಂಟ್ ಪ್ರೊವೈಡ್ಸ್ ಫ್ರೀ ಎಜುಕೇಷನ್ ಆ್ಯಂಡ್ ಫ್ರೀ ಹೆಲ್ತ್ ಕೇರ್. ಸೊ ಗೌರ್ಮೆಂಟ್ ಈಸ್ ಎಕ್ಸ್ಟೆನ್ಸಿವ್ಲಿ ಪ್ರೊವೈಡಿಂಗ್ ಸೋಷಿಯಲ್ or welfare programs to the people at free of cost. So this is all about the society and culture of Brunei. Now we will briefly study about the history of Brunei. Coming to its early history. So Brunei's history dates back to 7th century. So it was part of Srivijaya Empire, and also it is part of Majapahit Empire. Majapahit empires in Southeast Asia. It became Islamic Sultanate only in 14th century. In the 14th century, it became Islamic Empire. Then it was colonized by Britishers, so it became the British Protectorate in the year 1888. And it gained full independence from UK only in the year 1984. So it became independent in the year 1984. Then since independence, it is in the absolute monarchy of the Sultanate. So this is all about Brunei, its brief history, economy, political system, and its geographical location. So based on the topic that we have discussed so far, that is Brunei country. So based on its location, we have provided one prelims practice question. It has 4 statements. Go through all the 4 statements and comment your answer. The detailed answer and explanation for this question is available in the PDF handout, which you can download by joining our Telegram channel. The link to join Telegram channel is provided in the description box. Thank you for watching. See you in the next video. Till then, happy learning.